ಯವ್ವ ನಡ ಅನ್ನದ ಯಾಕೆ ಇತ್ತಿತ್ತಾಗ ಅರ್ಬಿ ಹೊಲದು ನಡ ಜಕ್ಕ ನೋವು ಬರ್ತೈತವ ಯವ್ವ. ಅರೆ ಗಿರ್ಜಂದು ಅಕ್ಕ ಫಾತಿಮಾ ಬಾರ, ಬೆಳಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿಯಲ್ಲ. ಬಾ ಕುಂದ್ರ ಬಾ, ಬೆಳಗ್ಗೆ ಬಂದು ಒಂದು ಕಪ್ ಚಾ ಮಾಡ್ತೀನಿ ಕುಡಿಯುವಂತೆ. ನೈ ಗಿರ್ಜಂದು ಅಕ್ಕ, ನಮ್ದು ಮರದ ಮನೆಯಲ್ಲಿ ಕಾಯ್ತಾ ಇದ್ದಾರೆ. ಅರೆ ನಮ್ದುಗೆ ಹಾಲ್ಗೆ ತರಕ್ಕೆ ಹೋಗ್ತಾ ಇತ್ತೆ, ದೂದ್ಗೆ ತಗೊಂಡು ಬಂದು ಚಾಗೆ ಮಾಡಿ ಕೊಟ್ಬಿಟ್ರೆ ಅವ್ರದುಗೆ ಬೇರೆ ಕೆಲಸಗೆ ಮಾಡ್ಕೊಂತಾರೆ. ನಮ್ದುಗೆ ಯಾಕೆ ಬಂತು ಅಂದರೆ ಇಲ್ಲಿ ಹೋಗ್ತಾ ಇತ್ತು, ನಿಮ್ಮದು ಕಂಡು ಕೇಳಿತ್ತು ನಮ್ಮದು ಬ್ಲೌಸ್ಗೆ ಹೊಲಿದಿದ್ಯಾ ಕೇಳೋಣ ಅಂತ ಬಂದೆ. ಅಯ್ಯ ನಿನ್ನ ಜಂಪರ ಹೊಲ್ದಿಟ್ಟನೆ, ನಿನ್ನೆ ಹೊಲ್ದಿಟ್ಟನಿ, ಖತಮ್ಗೆ ಆಗಿದೆ ನಮ್ಮದು ಬ್ಲೌಸ್. ಹಾಗಾದ್ರೆ ಸಂಜಿಕ್ಕೆ ನಮ್ಮದುಗೆ ದುಡ್ಡಿಗೆ ಕೊಟ್ಬಿಟ್ಟು ತಗೊಂಡು ಹೋಗ್ತೀನಿ. ನಮ್ಮದು ಮರದ ಹತ್ರ ಹೋಗಿ ಪೈಸಾಗೆ ಇಸ್ಕೋಬೇಕು. ಈಗ ಒಂದು ದುಡ್ಡಿಗೆ ಕೇಳಿದರೆ ಸಾಕು ಬಾಯಿಗೆ ಬಂದಂಗೆ ಚೀರ್ತದೆ ನಮ್ಮದು ಮರದು. ಅದಕ್ಕೆ ಬ್ಲೌಸ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪೈಸಾಗೆ ಇಸ್ಕೋಬೇಕು. ಇಸ್ಕೊಂಡು ಬಂದು ನಿಮ್ದಿಗೆ ಕೊಟ್ಬಿಟ್ಟು ಜಂಪರ್ಗೆ ಒಯ್ತೀನಿ. ಆಗ್ಲವ ಹಂಗೆ ಮಾಡಿ ಅಂದಂಗಿರ್ದೆ. ಇದು ಫಾತಿಮಾ ನಾನು ಗಿರ್ಜನ ಆತೀನಿ. ಇದು ಅದು ಹಿಂದೆ ಜಂಪರಿಗೆ ಕಸಿ ಹಚ್ಚಂದಿದ್ದೆಲ್ಲ ಅದ್ರದ್ದು 10 ರೂಪಾಯಿ ಎಕ್ಸ್ಟ್ರಾ ನೋಡು. ಮತ್ತೆ ಕಸಿ ಹಚ್ಚೇನಿ ನಾನು. ಕಸಿ ಅಂದ್ರೆ ಅರ್ಬಿದ ಹಚ್ಚಲಿಲ್ಲ, ಅದು ಬಂಗಾರ ಕಲರಿನ ದಾರ ಟೈಪ್ ಬರ್ತದಲ್ಲ ಅದನ್ನ ತಂದು ಹಚ್ಚೇನಿ. ಮೊನ್ನೆ ದುರ್ಗದಲ್ಲಿ ಹೋದಾಗ ತಿರ್ಮಲ್ ಅಂಗಡ್ಯಾಗ ಜಗ್ಗಷ್ಟು ಜಂಪರ್ ಗಚ್ಚು ಕುಚ್ಚು ಆಮೇಲೆ ಈ ಕಸಿ ಕಟ್ಟು ಅವಕ್ಕೆ ಲೇಸು ಎಲ್ಲ ತೊಗೊಂಬಂದೇನಿ ಹೋಲ್ಸೇಲ್ ನಂಗೆ. ಅದಕ್ಕೆ ಅಲ್ಲಿ ಹಚ್ಚೇನಿ ನೋಡು ಅದ್ರ 10 ರೂಪಾಯಿ ಎಕ್ಸ್ಟ್ರಾ. ಮಾಲೂಮು ಗಿರ್ಜಿ ಲೇ ಗಿರ್ಜಿ, ಏನಾತ್ರಿ? ಚಾನ ನೀರು ಹಾಕಕತ್ತಿದ್ದೆಪ್ಪ ಬಾಗ್ಲಕ್ಕೆ. ಚಾ ತೊಂಬರ್ತೀನಿ. ಚಾ ಆಮೇಲೆ ಕುಡಿತೀನಂತ. ಅಲ್ಲೇ ನಿನ್ನ ಸೊಸಿ ಏನು ಅದನ್ನ ನಮ್ಮನೆ ಆ ಸಣ್ಣ ಹುಡ್ರಂಗೆ ಅದು ಇದ್ರ ಅರ್ಬಿ ಹಾಕೊಂಡು ನಿಂದ್ರಾಕತ್ತೈತಿ. ಪ್ಯಾಂಟ್ ಹಂಗೆ ಲಗ್ನ ಅದಾರ ಹಾಕೊಳ್ಳುವುದನ್ನ ಅದೆಲ್ಲ ನಾ ಹೇಳಿದ್ರೆ ಮತ್ತೆ ಸರಿ ಅನ್ಸಂಗಿಲ್ಲ. ನೀನೇ ಹೇಳು, ಚಂದಾಗಿ ಲಕ್ಷಣವಾಗಿ ಸೀರೆ ಉಟ್ಕೊರ್ವಾ, ಇಲ್ಲ ನೈಟಿ ಗಿಟಿ ಹಾಕೋನ್. ಅವು ಏನೋ ನೈಟಿ ಸಿಗಾಕೋತಾರಲ್ಲ ಈಗಿನ ಹುಡುಗ್ಯಾರು ಸೀರೆ ಉಟ್ಕೊಳಕ್ಕೆ ಬೇಸರ ಮಾಡ್ಕೊಂಡು ಅಂಥವೇನಾರು ಹಾಕೋನ್. ಇದೇನ್ಲೇ ಇದು? ಅಯ್ಯೋ ರೀ, ಆಕಿ ಮ್ಯಾಗ ಹಾಕೊಳ್ಳೋ ಅರ್ಬಿ ನೋಡ್ಬೇಡ್ರಿ. ಆಕಿ ಮನಸ್ಸು ಚಲೋ ಐತಿ. ನೀನು ಅದನ್ನ ನೋಡ್ರಿ ಫಸ್ಟ್. ಮನಸ್ಸು ಚಲೋ ಐತಿ. ಅರ್ಬಿ ತೊಗೊಂಡು ಏನು ಮಾಡ್ತೀರಿ? ಸಣ್ಣ ಹುಡುಗಿ ಐತಿ, ಹಾಕೋ ಅಂತ ಬಿಡ್ರಿ. ಹೋಲ್ ಇಷ್ಟ ಬಂದಿದ್ದ ಅರ್ಬಿ ಏನಾಗ್ಬೇಕಾಗೈತಿ? ಇಲ್ಲಿ ನಮ್ಮ ಮನ್ಯಾಗ ಏನು 10 ಮಂದಿ ಗಣಮಕ್ಳ ಯಾರು ಬರ್ತಾರ ಹೋಗ್ತಾರ ಅನ್ನಕ ಆತ ನಿಮಗೆ ಸಮಾಧಾನ ಆಗಲ್ಲಲ್ಲ. ನಾ ಹೇಳ್ತೇನಂತ, ಚೂಡಿದಾರ್ ಹಾಕೋರ್ವಾ, ಇಲ್ಲ ನೈಟಿ ಹಾಕೋ, ಇಲ್ಲ ಸೀರೆ ಉಟ್ಟುವ. ಈ ಪ್ಯಾಂಟು ಹೆಂಗೆ ಬೇಕಾರೆ ಎಲ್ಲರೂ ಹೊರಗೆ ಗಂಡು ಕೊಟ್ಟು ಹೊಂಟಂದ್ರೆ ಮಾರ್ಕೆಟ್ ಹೋದಾಗ ಹಾಕೋರ್ವಾ, ಮನ್ಯಾಗ ದಿನ ಪ್ರತಿ ಹಾಕೋಬೇಡ ಅಂತ ಹೇಳ್ತೇನೆ ಆತ. ಅಷ್ಟು ಮಾಡು ನೀ. ಎಲ್ಲದಕ್ಕೂ ಸುಮ್ಮನೆ ಇರಬೇಡ. ಅವು ಏನು ಅರ್ಬಿಲಿಪ್ಪ ನಂಗಾರ ನೋಡಕ್ಕೆ ಆಗಲ್ಲ. ತಗ ಮನೆಗೆ ಯಾರು ಬರ್ತಿರ್ತಾರ ಹೋಗ್ತಿರ್ತಾರ ಆಸೆ. ಅಯ್ಯೇ ನಿಮ್ಮ ಮಗಳು ಹಾಕೊಂಡಿದ್ರೆ ಬಾಯಿ ಮುಚ್ಕೊಂಡಿರ್ತಿದ್ರೆ ಇಲ್ಲಿಗೆ. ಹಂಗೆ ಅನ್ಕೋರಿ, ಮಗಳು ಅನ್ಕೊಂಡ್ರೆ ಎಲ್ಲ ಸರಿಯಾಗಿ ಇರ್ತೈತಿ. ನನಗೇನು ಬೇಜಾರಾಗಿಲ್ಲಪ್ಪ ಆ ಅರ್ಬಿ ಹಾಕೊಂಡ್ರೆ. ನನಗೇನು ಅತ್ತಿಯರು ಅದನ್ನ ಮಾಡ್ಲಾ ಇದನ್ನ ಮಾಡ್ಲಾ ಅಂತ ಬರ್ತಾಳೆ. ನಾನು ಅತ್ತಿಯನ್ ಬೇಡವ ಅಮ್ಮ ಅನ್ನ ಅಂತ ಹೇಳೇನಿ. ಹ್ಞೂ ಅಂತ ಅಂದಾಳ. ಒಟ್ಟು ಆದ್ರೆ ನಿಮ್ಮನ್ನು ನೋಡಿದ್ರೆ ಅಮ್ಮ ಅನ್ನಕ್ಕೆ ಮನಸ್ಸು ಆಗಂಗಿಲ್ಲ. ಯಾಕಂದ್ರೆ ಅಷ್ಟು ಹೆಂಗದಿರಿ ಅಂತಲ್ಲ. ಅಯ್ಯೋ ಬಿಡವ ಅದೆಲ್ಲ ಹೋಲೆ ತಗದ್ ನೀನಂತಿ ಅಂದು ನಾನು ತಮಾಷೆ ಮಾಡಿದೆ. ಮತ್ತೆ ಆಯ್ತು ತೋರ್ ನಾ ಹೇಳ್ತೇನಂತ. ಪರಕ ವಾಕಿಂಗ್ ಹೋಗಿದ್ದೇನೆ? ಹ್ಞೂ ನಾ ವಾಕಿಂಗ್ ಹೋಗಿದ್ದೆ. ಎಲ್ಲೇ ಶಾಂತಕ್ಕ ಒಬ್ಬಿಗೆ ಹೋಗಿದ್ದೆ? ನಾಕಿನ ಮಾತಾಡ್ಸಂಗಲ್ವ ಶಾಂತಕ್ಕನ? ಏನು ಆಕಿದ ನಂದು ಮಾತು ಬಿಟ್ಟ ಮತ್ತೆ 3-4 ದಿನ ಆತು. ಆಕಿ ನಾನು ಮಾತಾಡ್ಸಲ್ಲ, ನಾ ಆಕಿನ ಮಾತಾಡ್ಸಲ್ಲ. ವಾಕಿಂಗ್ ನಾನು ಮೊದಲು ಹೋಗೋತ್ನೇ ಕರಿತಿದ್ನೆ, ಬರ್ತಿದ್ಲ. ಈಗ ನಾ ಮಾತಾಡ್ಸಲ್ಲ, ಮತ್ತೆ ನಾ ಕರೆಯಕ್ಕೆ ಹೋಗ್ಲಿ? ನಾ ಕರೆಯಂಗೂ ಇಲ್ಲ, ಆಕೆ ಬರೋದು ಇಲ್ಲ. ಅಯ್ಯೋ ನಮ್ಮನೆ ಜನ್ಮದ ಜೋಡಿ ಆಗಿದ್ರಿ ನೀವು. 3 ಮಂದಿಗೆ ಹೇಳ್ತಾರ ಅಂದ್ರೆ 3 ದಿಕ್ಕಿದ್ದಂಗಿದ್ರಪ್ಪ. ಏನಂಗ ಮಂದಿ ಕಣ್ಣು ಬೀಳ್ಬೇಕು ಹಂಗಿತ್ತು. ಇದಕ್ಕಿದ್ದಂಗೆ ಏನಾತ ಶಟ್ಕೊಳಕ? ಏನು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡ್ರನ? ಹಂಗಾರಿ ಮಲೇಶಣ್ಣ, ಈಗಿನ ಕಾಲದಾಗ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರ ಅನ್ನಂಗೆ ಇದ್ದಿದ್ದೇನು ಹೇಳಬಾರ್ದು. ಒಳಗೆ ಮನಸ್ಸಿನಾಗ ಎಲ್ಲ ಇಟ್ಕೊಂಡು ಮ್ಯಾಗ ಬಣ್ಣದಂತ ನಾಲ್ಕು ಮಾತಾಡಕತ್ತೀವಿ ಅಂದ್ರೆ ಬೆಲ್ದಂತ ಮಾತಾಡಿದ್ರೆ ಎಲ್ಲರಿಗೆ ಮನಸ್ಸಿಗೆ ಬರ್ತೈತಿ. ಇದ್ದಿದ್ವಿ ಇದ್ದಂಗೆ ನಾವು ಕೈ ಸತ್ಯ ಆಗಿತ್ತೆ ಏನು ಇರ್ತೈತಲ್ಲ ಹೇಳ್ಬಿಡ್ತೇವಲ್ಲ, ಅದು ಕಣ್ಣು ಅವರಿಗೆ ಸಿಟ್ಟು ಬರ್ತೈತಿ ಅಷ್ಟೇ. ಹೋಲ್ಬಿಡ್ರಿ ಈಗ ಮಲೇಶಣ್ಣ. ಸಿಟ್ಟು ಬಂದ್ರೆ ಬಂತು, ಹೌದಿಲ್ಲ? ನಾವು ಯಾರು ನೆಚ್ಚೇನು ಭೂಮಿಗೆ ಬಂದಿಲ್ಲ. ಗಿರ್ಜಿ ಮಾತಾಡ್ತಾಳ ಸಾಕಷ್ಟಪ್ಪ. ಇನ್ನೊಬ್ರು ನಾವು ಯಾಕೆ ಉಸಾಬರಿ ತಗೊಳ್ಳೋಣ? ಯಾಕೆ ಬರಕ್ಕೆ ಅಷ್ಟಾಗಿ ಸಿಟ್ಟಾಗಿ? ಅಯ್ಯ ಶಾಂತಕ್ಕೆ ಬಂದ್ಲಲ್ಲೇ. ನಾ ಹೋಗ್ಕನವ ಗಿರ್ಜವ. ಪರಕ ಮಾತಾಡ್ಸಲ್ಲ, ನಾನ ಕರ್ನಿ. ನಂದ ತಪ್ಪಾಗಿತ್ತವ. ನೀನು ಅವತ್ತು ಹೇಳಿದಾಗ ನಾನು ಕೌಬೋ ಮಾಡಿಬಿಟ್ಟೆ. ಆದ್ರೆ ಆಮೇಲೆ ಗೊತ್ತಾಯ್ತು ವಿಚಾರ. ಬೇಜಾರು ಮಾಡ್ಕೋಬೇಡ ಪರಕ. ನೀ ಹಂಗೆ ಹೇಳತ್ಲೆ ಒಮ್ಮೆ ನನಗೆ ಏನು ಯಾವ್ದು ನಂಬಕ್ಕೆ ಯಾವ್ದು ಬಿಡ್ಬೇಕು ಅನ್ನಂಗೆ ಆಗ್ಬಿಡ್ತು. ಅದು ಅಲ್ಲದೆ ನನ್ನ ಸೊಸಿ ಬೇರೆ ಇದ್ಲಲ್ಲ, ಆಕೆ ಇದ್ರಿ ನಾ ಮತ್ತೊಟ ಹೌದನ ಪರಕ ಅನ್ನಿ ಅಂದ್ರೆ ಮತ್ತೊಟ್ಟು ಬೇಜಾರಾಕಳಣ ಅಂತ ನಾ ಹಿಂಗೆ ಮಾಡಿದ್ದೆ. ಆದ್ರೆ ಆಮೇಲೆ ಎಲ್ಲ ಗೊತ್ತಾತಲ್ಲ ಈಗ ಆಕಿಗೂ. ಹೌದನ ಶಾಂತಕ್ಕ, ಹೋಗ್ಲಿ ಬಿಡ, ನಂದು ತಪ್ಪಾಯ್ತಿ. ಅಲ್ಲ ಇದಕ್ಕಿದ್ದಂಗೆ ಬಂದು ನಿಮ್ಮ ಅಣ್ಣ ಹಿಂಗೆ ಅಂದ್ರೆ ಯಾರು ಮನೆಯವ್ರು ಹೋಗ್ತಾರೆ ಹೇಳು? ಯಾರಾದರೂ ಒಪ್ಪೋದಿಲ್ಲ. ಅದನ್ನು ಅರ್ಥನ ಮಾಡ್ಕೊಲಿಲ್ಲ. ನೀ ಅಂದಿದ್ದು ಕರೆಕ್ಟಾಗಿ ಐತಿ. ನಾನು ಇದಕ್ಕಿದ್ದಂಗೆ ಜಗಳ ಮಾಡ್ಕೊಂಡು ನಿನ್ನ ಜೊತೆ ಮಾತು ಬಿಟ್ಟಿದ್ದು ತಪ್ಪಾಯ್ತಿ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೊಬೇಡ. ಬೆಳಗ್ಗೆ ವಾಕಿಂಗ್ ಹೋಗೋತ್ನ ಕರಲಿಲ್ಲ ಅಂತ ಏನು ಮನ್ಸಿಗೆ ಹಚ್ಕೊಬೇಡವಾ. ನಾಳೆಯಿಂದ ಬೆಳಗ್ಗೆ ಕರಿತೀನಿ. ಅಬ್ಬಾ ಇಬ್ರು ಸರಿ ಹೋದ್ರಲ್ಲ ಅಂತೂ. ಯವ್ವ ಏನು ಜಗಳ ನಿಮ್ಮಿಬ್ರದ್ದು ಅನ್ನಂಗೆ ಆಗಿತ್ತು ನನಗರ. ಪಾರಕ್ಕ ನನ್ನ ಮುಂದೆ ಹೇಳಿದ್ಲ. ನಾನು ಇದನ್ನ ಹೆಂಗೆ ನಂಬೋದು ನೋಡೋಣ, ಶಾಂತಕ್ಕನ ಮುಂದೆ ಹೇಳೋದು ಬೇಡ ತಡಿ, ನೀ ಹಂಗೆ ಅನ್ಕೊಂಡು ಇದು ಕರೆ ಐತೆ ಸುಳ್ಳು ಐತೆ ಅಂತೇಳಿ ಆಕಿಗೆ ಅಂದು ಬಾಯಿ ಮುಚ್ಚಿದ್ದೆ. ಆದ್ರೆ ಆಕಿ ಮನಸ್ಸು ತಡಿಲಾರ್ದ ಬಂದು ನಿನ್ನ ಮುಂದೆ ಹೇಳ. ಮತ್ತೆ
ಪಾಪ ಇದ್ದಿದ್ದಂಗೆ ಹೇಳಾಳ್ಬಿಡ ಆಕೆ ಇದ್ದಿದ್ದಂಗೆ ಹೇಳಾಳ್ಬಿಡ ಅರ್ಥ ಮಾಡ್ಕೊಳ್ಳಾರ್ದ ನಾನು ಆಕೆ ಕೊಟ್ಟಿದ್ದು ಮಾಡಿಬಿಟ್ಟೆ. ಏ ಯಾರ ರಾತ್ರಿ ಲೈವ್ ಯುದ್ಧಗಳನ್ನ ನೋಡಿದ್ರಿ ಫೋನ್ಯಾಗ? ಫೋನ್ಯಾಗ ನಾ ನೋಡಿದ್ದು, ನಾ ಟಿವಿಯಾಗ ಅದು ಏನ್ ನೋಡಿಲ್ಲ. ಯಾರ್ಯಾರು ನೋಡಿದ್ರಿ? ಗಿರ್ಜಕರ ಮಲೇಶ್ ನೀ ನೋಡಿದಿರ್ಲಿ? ಹ್ಞೂನ್ರಿ ಗೌಡ್ರ ನಾನ್ ನೋಡಿದೇರಿ. ಏನ್ರಿ ಗೌಡ್ರ ಅಲ್ಲಿಂದ ಅವು ಏನ ಎಂತವ ಬಿಡ್ತಾರಲ್ಲ ಅವು ಒಂದ್ ನಮನಿ ಇದ್ರ ಟೈಪ್ ಬಾಂಬ್ ಗತೆ ಏನ ಆ ಮಿಸೈಲ್ ಅವ್ನ ಏನ್ ಹಂಗ ಹೊಡೆದ್ ಉಳಿಸಾಕತ್ತಿದ್ರು ನೋಡ್. ಅಲ್ಲ ಆದ್ರೂ ಒಂದ್ ವಿಚಾರಕ್ಕೆ ಭಾರಿ ನೆಚ್ಬೇಕ್ರಿ ಗೌಡ್ರ. ಏನಿದ್ದಿದ್ದು ಬರೇ ಡ್ರೋನ್ ಆಮೇಲೆ ಆ ಬಾಂಬ್ ಆ ಮಿಸೈಲ್ನಾಗ ಹೊಡೆದಾಟ ನಡ್ದೈತೆ ಹೊರತು ನಮ್ಮ ಯೋಧರಿಗೆ ಏನೂ ಆಗವಲ್ತ. ಅಂದ್ರ ಈ ಮೊದ್ಲಿತ್ತದ ಯೋಧರು ಹೊಡೆದಾಡಿ ಎಷ್ಟೋ ಯೋಧರು ಸಾಯುದು. ಈಗ ಏನಿಲ್ಲ ನೋಡ್ರಿ ಗೌಡ್ರ. ನಿಜಕ್ಕೂ ಭಾಳ ಒಂದ್ ಸಮಾಧಾನ ಆಗಕತ್ತೈತಿ ನೋಡ್ರಿ ಗೌಡ್ರ. ಅಲ್ಲ ನನಗದೇ ಸಮಾಧಾನಪ್ಪ. ಏನ ನಮ್ಮ ಕಡೆ ಇದು ಯೋಧರೀಗ ಪಾಕಿಸ್ತಾನದ ಒಳಗೆ ಹೋಗ್ಯಾರ ಅಂತ ಸುದ್ದಿ, ಆದ್ರೆ ಯಾವ ನಗರಗಳಿಗೆ ಹೋಗ್ಯಾರ ಅನ್ನೋದು ಇನ್ನು ಹೊರಬಿದ್ದಿಲ್ಲ. ಅದು ಬೀಳ್ಬೋದು. ಮತ್ತಲ್ಲ ಅವ್ರನ್ನ ಹಂಗೆ ಸಾಧಾರಣಕ್ಕೆ ಬಿಡ್ಬಾರ್ದು, ಅವ್ರನ್ನ ಸಾಧ್ಯ ಬಡದ ನಾಶನೇ ಮಾಡ್ಬೇಕು ಅದನ್ನ. ನನಗೆ ಎಷ್ಟೋ ಸಮಾಧಾನಪ್ಪ. ನಿನ್ನೆ ನನ್ನ ಮಗ ಫೋನ್ ಹಚ್ಚಿ ಮಾತಾಡ್ಯಾನ. ನಮ್ಮ ಪವಿತ್ರ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲ. ಇಲ್ವಾ ಹಿಂಗೈತ್ ತಗೋ ಈಗ ಹೆದರ್ಬೇಡ ಅಂತ ಹೇಳಿಂದ ಆಕಿಗೂ ಸಮಾಧಾನ ಆಗೈತಿ. ಹ್ಞೂ ಮೋದಿಯವರು ಹೊಸ ಇವೆಲ್ಲ ಮಷೀನು. ಈಗ ಕ್ರಿಕೆಟ್ ಆಡ್ಬೇಕಾದ್ರು ನೋಡ್ತಿಲ್ಲ, ಅದೆಂತದ ನಾಯಿ ಅಂತದ್ ಇರ್ತೈತಲ್ಲ ಕ್ಯಾಮ್ರಾ, ಅದು ನಾಯಿ ಶಾಂತಕ್ಕ 4 ಕಾಲಿಂದ ಇರ್ತೈತಿ, ಹಿಂಗೆ ಎದ್ದೇಳ್ತೈತಿ ಹೇಳ್ತೈತಿ ಅಂಥದ್ದೆಲ್ಲ ತರ್ಸ್ಯಾರ. ಈಗ ಭಾಳ ಮನುಷ್ಯಾಗ ತ್ರಾಸ ಆಗುದಿಲ್ಲ ಈಗ. ಹ್ಞೂನಮ್ಮ ಒಟ್ಟ ನಿನ್ನೆ ರಾತ್ರಿ ಮಾತ್ರ ನೋಡಾಕತ್ತೀವಲ್ಲ ಅದನ್ನ ಇದ್ದದ್ದು ಏನು ಅವ್ರು ಎಂತೆಂಥವು ವಿಮಾನೆಲ್ಲ ಇದು ಮಾಡ್ಯಾರ. ಅವರು ಊರಂತರೂ ಯವ್ವ ನೋಡಂಗಿಲ್ಲ ಬಿಡು. ಏಸ್ ಮಂದಿ ಸತ್ತಾವು, ಏಸ್ ಮಂದಿ ಬದುಕ್ಯಾವ ದೇವ್ರಿಗೆ ಗೊತ್ತೋಗತ್ತಾಗ. ಆ ಊರು ಹೋಗಿ ಅದು ಇದು ಎಲ್ಲ ಊರು ಧ್ವಂಸ ಆಗ್ಬಿಟ್ಟತಿ. ಸಾಮಾನು ಗಾಡಿ ಪಾಡಿ ಎಲ್ಲ ಇದ ಚಾನ್ಸ್ ಅಂತೇಳಿ ಬಲೋಚಿಸ್ತಾನ್ದವ್ರು ಅವ್ರು ಅದೇನದ ಇದು ಎಂತದ ಬಾಂಬ್ ಹಾಕಿ ಅದು ನೋಡಿದಿಲ್ಲ, ಅದು ಜೀಪ ಡಮ್ ಒಂದು 12 ಮಂದಿ ಚಿನ್ನ ಚಿದ್ರಿ. ಮತ್ತು ಹೌದು ನಮ್ಮ ದೇಶ ನಮಗೆ ಬಿಟ್ಕೊಡ್ರಿ ಅಂತ ಏನೋ ಅಂತಾರಂತಪ್ಪ. ಅಲ್ಲ ನಮಗೆ ಗೊತ್ತಿಲ್ಲ ಬಿಡಿ ಇದು ವಿಚಾರ. ನಾನು ಮೊದಲೆಲ್ಲ ಭಾಳ ನೋಡ್ತಿದ್ದಿಲ್ಲ ಶಾಂತಕ್ಕ, ಈ ನ್ಯೂಸ್ ಇತ್ತಿತ್ತಾಗಿ ನೋಡಾಕತ್ತಿದ್ದು. ಹೂನ ಧಾರಾವಾಹಿ ನೋಡ್ಕೊಂತ ಕುಂತಿರ್ತಿದ್ವಿ, ಇವನ್ ಹಚ್ಚತ್ತಿದ್ದಿಲ್ಲ. ಈಗ ನಮಗೂ ಇವೆಲ್ಲ ಇಂಟ್ರೆಸ್ಟ್. ಬಟ್ ನಿನ್ನ ರಾತ್ರಿ ಮಾತ್ರ ಅದೇನೋ ಯುದ್ಧ ಚಾಲು ಆಗೈತಿ ನೋಡುಂಬಾ ಅಂತಂದು ನನ್ನ ಮಗಳು ಅಂದ್ಲ. ಅಂದ್ಬಿಟ್ಲೆ ನಾನು ನನ್ನ ಗಂಡ ಕುತ್ಕೊಂಡು ನೋಡಾತೀವಲ್ಲ, ಯವ್ವ ಎಷ್ಟತನ ನೋಡೇನೋ 12 ಗಂಟೆ ಮಟ್ಟ ಬೆಳತನ ಆಗೈತದ ಯುದ್ಧ. ಅಲ್ಲ ಶಾಂತಕ್ಕ, ಈ ಯುದ್ಧ ಹೋಗ್ಲಿ, ನಿಮ್ದು ಏನದು? ನಿನ್ನೇನ ನೀವು ಅಲ್ಲಿ ಅವ್ರ ಮನೆಗೇನೋ ಜಗಳ ಮಾಡಕ್ಕೆ ಹೋಗಿದ್ರಂತೆ, ಸುದ್ದಿ ಬಂತು ಕಿವಿಗೆ. ನೀನು ನಿಮ್ಮ ಅತ್ತಿಗೆಮ್ಮ ನಿಮ್ಮ ಮೈದ್ನ ಹೋಗಿದ್ರ, ಇದು ನಿಮ್ಮ ತಮ್ಮ ಹೋಗಿದ್ರಂತ. ಯಾಕೆ ಶಾಂತಕ್ಕ ಏನಾತ? ಏನಾಗದು ಏನು ಬಿಡ್ಲೇ ಗಿರ್ಜಿ. ಯಾರ ಮುಂದೆ ಅನ್ನಕೋಬೇಡಿ ಸದ್ಯಕ್ಕೆ ಗಿರ್ಜಿ, ನಿನ್ನ ಮುಂದೆ ಅಂತ ಹೇಳೋದು. ಯಾಕಂದ್ರೆ ನಿಮಗೆ ಗೊತ್ತೈತೆ ಅನ್ನೋ ಕಾರಣಕ್ಕೆ. ಲಗ್ನನೇ ಆಗೈತ್ಲಿಪ್ಪ ಅವ್ರದ್ದು, ಲಗ್ನ ಆಗೈತಿ, ಹುಡಿ ಹೊಟ್ಟಿಲೈತದ. ಅಯ್ಯೋ ದೇವ್ರಿ, ಎದಕ್ಕೆ ಬೇಕಾಗಿತ್ತ ಶಾಂತಕ್ಕ ಇದೆಲ್ಲ? ವಯಸ್ಸನ ಶಾಂತಕ್ಕ, ನನಗೂ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗೈತೆ ನೋಡವ. ನಮ್ಮ ಅತ್ತಿಗೆ ಮನೆಗೆ ಹೋಗ್ಬೇಕೀಗ. ರಾತ್ರಿ ಎಲ್ಲ ಏನು ಹತ್ಕೊಂತನ ಮಕ್ಕೊಂಡ್ಲ ಏನೋ. ನಮ್ಮ ಅಣ್ಣ ಮನೆಗೆ ಬರಲಾರ್ದ ಈಗ 3ನೇ ದಿನ. ಏನೋ ಎತ್ತ ವಿಚಾರ ದೇವ್ರಿಗೆ ಗೊತ್ತು ನೋಡು. ನಾ ಬರ್ತೇನೆ ಒಂಚೂರು ನಮ್ಮ ಅತ್ತಿಗೆ ಮನೆಗೆ ಹೋಗಿ ಬರ್ತೇನೆ. ನಮ್ಮ ಅಣ್ಣನು ಎಲ್ಲದಾನ ಏನೋ ಫೋನ್ ಹಚ್ಚಾಕತ್ತೀವಿ, ರಿಂಗ್ ಆಕತ್ತಿ. ಫೋನು ತೊಗೊಂಡೋಗ್ಯಾನ, ರಿಂಗ್ ಆಗಕತ್ತೈತಿ, ಎಬ್ಸ್ವಲ್ಲ. ಹೆದ್ರಾನ ಏನಪ್ಪ ಅವ ಮನ್ಯಾಗಿನ ಗೊತ್ತಾ ಎಲ್ಲ ಜಗಳ ಮಾಡ್ತಾರ ಹಂಗ ಹಿಂಗ ಅಂತೇಳಿ. ಏನಪ್ಪ ದೇವ್ರಿಗೆ ಗೊತ್ತ. ಫೋನ್ ಒಂದು ಎಬ್ಸಿನ್ ಅಂದ್ರೆ ಸಾಕಾಗೈತಿ ಈಗ. ಒಳ್ಳ ಫೋನ್ ಹಚ್ತಾದಾಳ ಮಗಳು. ಎಬ್ಸಿನ್ ಅಂದ್ರೆ ಎಪ್ಪ ಎಲ್ಲದಿ ಬಾ ಅಂತ ಕರ್ಯಾಕ ಅವೇನು ಎಬ್ಸ್ಬಲ್ಲ. ಆ ಫೋನ್ ಹೆಂಗೆ 3 ದಿನಗಟ್ಲೆ ಚಾರ್ಜ್ ಐತೆ ಅನ್ನೋದು ನನಗೆ ವಿಚಿತ್ರ ಆಗಕತ್ತೈತಿ. ಎಲ್ಲಾರ ಹೋಗಿ ದೋಸ್ತನ ಮನ್ಯಾಗದಾನು, ಯಾವ್ದಾರ ಗುಡಿ ಗುಂಡಾರ್ದಾಗದಾನು, ಆ ಚಾರ್ಜಿಂಗರ ಬೇಕಲ್ಲ. ಹೌದು, ಏನೋ ಒಂದು ತಿಳಿವಲ್ತು, ವಿಸ್ಮಯ ಆಗಕತ್ತ ನೋಡತ್ತಾಗ. ನಾ ಅವತ್ತು ಹೊಲ್ದಾಗ ಹೋಗಿ ಮಾತಾಡೋ ಬದ್ಲಿ ಮಾತಾಡ್ದಂಗೆ ಇದ್ದಿದ್ರೆ ಎಷ್ಟೋ ಚಲೋ ಇತ್ತ ಏನೋ. ನಾ ಮಾತಾಡತ್ಲೆ ಮನೆಗೆ ಹೋಗಿ ಹೇಳ್ತಾಳ ಅನ್ನಂಗೆ ಆತ ಏನೋ. ನಾ ಏನು ಹೇಳಿದ್ದಿಲ್ಲ ಬಿಡ ಇವತ್ತಾಗ. ಹಿಂಗೆ ಓಡಿ ಹೋಗ್ಲಿಲ್ಲ ಅಂದ್ರೆ ನಾನು ಹೇಳಕ್ಕೆ ಹೋಗಿದ್ದಿಲ್ಲ. ನಾನು ಇಲ್ಲಿಂದಿಲ್ಲೇ ಮಾತಾಡಿ ಬಗೆಹರಿಸ್ಬೇಕು ಅನ್ನೋದೇ ಭಾಳ ಇತ್ತು ನಂಗೆ ತಲೆಯಾಗ. ಇವ ಓಡಿ ಹೋಗೋಕ್ಕಾಗಲೇ ಎಲ್ಲ ಗೊತ್ತಾಗೋಂಗೆ ಆತದ. ಬರ್ತೀನಿ ತೋರ, ನಾವು ಒಂಚೂರು ನಮ್ಮ ಅವ್ವನ ಕಡೆ ಹೋಗ್ಬೇಕು. ನಮ್ಮ ಮಗ ಮನೆಗೆ ಬಂದಿಲ್ಲ ಅಂತೇಳಿ ಭಾಳ ಅಂದ್ರೆ ಭಾಳ ಬೇಸರ ಮಾಡ್ಕೊಂಡಾಳಂತ. ವಯಸ್ಸು ಅಜ್ಜಿ ಯಾಕೆ ಹಿಂಗೆ ತ್ರಾಸ ಕೊಡ್ತಾವ ಏನವ ಇವ ಸಾಯಿ ಕಾಲಕ್ಕತ್ತಾಗ. ಇನ್ನು 10 ವರ್ಷ ಮಿಸ್ಕ್ಯಾಡಲ್ ತೋ ನಿಮ್ಮವ್ವ. ಇವರೊಬ್ರು ಯಾವಾಗ ನೋಡಿದ್ರು ನಮ್ಮ ಅವ್ವನ ತಲೆ ಮ್ಯಾಗ ಹತ್ತಿ ಕುಂತಿರ್ತಾರ ನೋಡತ್ತಾಗ. ನಾನು ಬಂತಳ್ಳಿ ಅಯ್ಯ ನಮ್ಗೊಂಥರ ಮಜಾ ಅಪ್ಪ, ನೋಡ್ಬೇಕು ನಾನು. ಅಲ್ಲ ಏನು ಗಣಮಗವ ವಯಸ್ಸಿ ತಕ್ಕಂಗಿರೋದು ಬಿಟ್ಟು ಮೊಮ್ಮಕ್ಕಳು ಆಡ್ಸೋ ವಯಸ್ಸಿನಾಗ ಮಗನ ಎತ್ಕೊಂಡು ಕುಂತಾನ. ಆತು ಮಗನ ಮುಂದೆ ಮಗಳ ಮುಂದೆ ತಲೆ ತಗ್ಸೋ ಆಟ ಏನು ಮಾಡ್ತಾವ. ಚೀ ನೋಡ್ದೆನ್ಲೆ ಎಂತೆಂತಾರ ಇರ್ತಾರ. ನಾನಾರ ನಿನ್ ಮ್ಯಾಗ ಜೀವ ಇಟ್ರಿ ನನ್ನ ಮ್ಯಾಗ ಕೌಬೋ ಅಂತೀವಿ ಒಂದಳತಿ. ಹೌದಪ್ಪ, ನಾವು ಭಾಳ ಕೌಬೋ ಅಂತೀವಿ, ನೀವು ಜೀವ ಇಟ್ಕೊಂಡು ಕುಂತೀರಿ. ಅಯ್ಯ ಮಾತಾಡ್ತೀರಿ ಒಂದು ಕ್ಷಣ. ನಾನು ಹೋಗಿ ಕುಂತೀವ್ರಿ ಮನೆಗೆ. ಇವತ್ತು ನಂದು 2ನೇ ಸೊಸೆಯಾಗ ಪಾಳೆ. ಇವತ್ತು ಒಂದಿನ ಆ ಸೊಸಿ ಮನ್ಯಾಗ, ಒಂದಿನ ಈ ಸೊಸಿ ಮನ್ಯಾಗ ಮೊದಲ ಇರೋದು. ಅದಕ್ಕೆ ಇವತ್ತು 2ನೇ ಸೊಸಿ ಯವ್ವ ಮನ್ಯಾಗಿರೋದು. ನಾನು ಹೋಗ್ಬೇಕು. ಅಲ್ಲ ಎಲ್ಲಿ ಹೋತಯ್ಯವ್ವ ಇದು ಹುಡುಗ? 3 ದಿನದ ಹೊತ್ತಾಗಕ್ಕೆ ಬಂತು. ಅಲ್ಲ ಎಲ್ಲಿ ಹೋಗೈತಿ ಏನು ಒಟ್ಟು ಹುಡುಕಬಾರ್ದನ
ಪೊಲೀಸ್ ಕಂಪ್ಲೇಂಟ್ ಅರ ಕೊಡಬಾರ್ದನ? ಯವ್ವ ಬೇಜಾರು ಮಾಡ್ಕೋಬೇಡ್ಬಿ, ಕೊಟ್ಟೇನಿ ಕಂಪ್ಲೇಂಟ್ ಕೊಟ್ಟೇನಿ. ಪೊಲೀಸರು ನೋಡ್ತೀನಿ ಅಂತ ಹೇಳ್ಯಾರವ. ಏನ್ ನೋಡ್ತಾರ ಏನಪ್ಪ ಯಪ್ಪ, ಏನ್ ಸುದ್ದಿಲ್ಲ ಏನಿಲ್ಲ. ಹುಡುಗಿ ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡಿಡ್ಕೊಂತ ಏನತ್ತಾಗ ಇನ್ನೊಂದು ಲಗ್ನ ಏನ ಅಂತ ಅಂದ್ಲಲ್ಲಿಕ್ಕೆ ಹೋಲತ್ತಾಗ ಬಂದ್ರೆ ಬರ್ಬೇಕು ಬೇಡವ ತಗ. ಆದ್ರ ಆದಿದ್ದಾನತ್ತಾಗ ಮನಿಗಾರ ಬರ್ಬೇಕು ಬೇಡವ. ಆದ್ರ ಆದಿದ್ದಾನ ಗಂಡ ಮಗ ಅಲ್ಲ ನಡೀತಿತ್ತಲ್ಲ. ಮಗ ಸಿಟ್ಟಾಗಿ ಕುಂತಾನಲ್ಲ ನನ್ನ ಮಗ, ಏನ್ ಅಪ್ಪ ಹಿಂಗ್ ಮಾಡಿದ್ನಲ್ಲ ಅಂತೇಳಿ. ಹೆಂಗ್ ಮಾತಾಡ್ತಿರ್ರಿ ಅತ್ತಿಯಾರ ನೀವು? ನನ್ನ ಹೊಟ್ಟೆ ಬೆಂಕಿ ಬಿದ್ದತ್ತಿಲ್ಲ ಅಲ್ಲ ಹುಡುಗಿ, ಬೆಂಕಿ ಬಿದ್ದತ್ತಂತೀವ ಹೊಟ್ಟಾಗ. ಹಂಗಂತೇಳಿ ಏನು ಮಾಡ್ತಿ ಹೇಳಂಗಾರ? ಮಗ ಹಂಗಾರ ಎಲ್ಲೂ ಏನು 3 ದಿನದಿಂದ ಅಂತ ವಿಚಾರನೆ ಮಾಡೋದು ಬೇಡ. ನೀ ಹೆಂಗೆ ಹೇಳಂಗಾರ ನೋಡೋಣ. ಅಯ್ಯ ನಾನಾರ ಏನು ಮಾಡಲಿ? ನಾನೇನು ಊರು ಬಿಟ್ಟು ಹೋಗಂತ ಹೇಳಿದ್ನಿ ಅವ್ರಿಗೆ. ಎಲ್ಲೋಗ್ಯಾರ ಅಂತೇಳಿ ನನಗೂ ಚಿಂತೆ ಹತ್ತೈತ್ರಿ. ಏನು ಮಾಡ್ಬೇಕು ಹೇಳ್ರಿ? ನನ್ನ ಹೊಟ್ಟೆ ಸಂಕಟ ಯಾರ ಮುಂದೆ ಹೇಳ್ಕೊಲಿ? 3 ದಿನ ಆತು ಮನೆಗೆ ಬಂದಿಲ್ಲ. ಮನೆಗೆ ಬಂದ್ಮೇಲೆ ಮುಂದೆ ಏನು ಗತಿ ಅನ್ನೋದು ಗೊತ್ತಿಲ್ಲ. ಆಕೆ ಯಾವಕಿನ ಕಟ್ಕೊಂಡು ಕುಂತಾರಲ್ಲ, ಆಕೆ ನೋಡಿದ್ರೆ ಆಸ್ತಿ ಕೊಡ್ರಿ ಅಂದ್ರೆ ಕೈ ಬಿಡ್ತಾನೆ, ಇಲ್ಲಾಂದ್ರೆ ಬಿಡುದಿಲ್ಲ ಅಂತ ಆಗಿ ಗಂಟು ಬಿದ್ದಾಳ. ನಾ ಏನಂತ ಬಡ್ದಾಡ್ಲಿ? ರೂಪಾಯಿ ಕೊಡುದಿಲ್ಲ ನಿನ್ಗಂತ ಹೇಳೀನಿ. ಆದ್ರೆ ಆಕೇನು ಬಿಡಂಗೆ ಕಾಣುವಳ್ಳು. ಪಂಚಾಯತ್ ಕುಡಿಸ್ತೀನಿ ಅಂತಾಳ, ಪೊಲೀಸ್ರು ಕರೀರಿ ಬೇಕಾದ ಹೇಳ್ತೀನಿ ಅಂತಾಳ. ಏನಂತ ಬಡ್ದಾಡ್ಲಿ? ಪೊಲೀಸ್ ಕಂಪ್ಲೇಂಟ್ ಏನಾರ ಕೊಟ್ಟನೆ ಅಂದ್ರೆ ಈಗ ನಾನು ಏನು ಯಾಕಂತ ಕೇಳ್ತಾರ, ಏನಂತ ಕೇಳ್ತಾರ? ಒಂದೇ ಹೆಂಡತಿ ಬದುಕಿದ್ದಾಗ 2ನೇ ಲಗ್ನ ಆದ್ರೆ ನಿಮ್ಮ ಮಗನ ಜೈಲಿಗೆ ಹೇಳ್ಕೊಂಡು ಹೋಗಾರ ಗೊತ್ತನ್ರಿ? ಅದಕ್ಕೆ ಉಸುಲು ಹೊಡ್ಯಾಕತ್ತಿಲ್ಲ. ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗೈತಿ. ಅವ್ರಿಗೆ ಅದು ಗೊತ್ತಾಗೈತಿ. ಒಂದೇ ಹೆಂಡತಿ ಬದುಕಿದ್ದಾಗ ಇನ್ನೊಂದು ಲಗ್ನ ಮಾಡ್ಕೊಂಡ್ರೆ ಇವ್ರಿಗೆ ಬರ್ತದೆ ಕುತ್ತು ಅಂತ ಗೊತ್ತಿದ್ದು ನಾವು ಕೊಡೋದಿಲ್ಲ ಕಂಪ್ಲೇಂಟ್ ಅಂತ ಅವ್ರಿಗೂ ಗೊತ್ತೈತಿ. ಅದಕ್ಕಷ್ಟು ಧೈರ್ಯವಾಗಿ ತಾಯಿ ಮಗಳು ನಿಂತಾರ ತೆಲ್ ತಕ್ಕೊಂಡು. ಏನು ಮಾಡ್ಬೇಕು ಹೇಳ್ರಿ ನಾನಾರ? ಅಯ್ಯೋ ದೇವ್ರೆ, ಎಲ್ಲೋಗೈತೆ ಯವ್ವ ನನ್ನ ಮಗ? ಎತ್ತಾಕೋತಯ್ಯವ್ವ. ತಾಯಿನ ನೆನಪಾಗಿರಕ್ಕಿಲ್ಲ ನೀವು ಅವಂಗೆ. ನನ್ನ ಮಗ ಬೇಕಯ್ಯವ್ವ, ನನಗೆ ನನ್ನ ಮಗ ಬೇಕು. ಯವ್ವ ಸಮಾಧಾನ ಮಾಡ್ಕೋಬಿ, ಏನಾಗೋದಿಲ್ಲ. ನೀ ಯಾಕೆ ಇಷ್ಟೊಂದು ಗಾಬರಿಕಿಬಿ? ನೀ ಹಿಂಗೆ ಅಳಾಕತ್ತಿ ಅಂದ್ರೆ ನನ್ನ ಕೈಕಾಲ ಓಡಾಡಂಗಿಲ್ಲ ತಗ. ಸಮಾಧಾನ ಮಾಡ್ಕೊ. ಎಲ್ಲಿ ಹೋಗಿರಂಗಿಲ್ಲ ಅಣ್ಣ. ಅವಂಗ ಮನ್ಯಾಗ ಏನಂತಾರೆ ಏನಂತ ಹೆದರಿಕೆ ಆದಂಗಾಗಿ ಎಲ್ಲೇ ತಪ್ಪಿಸ್ಕೊಂಡು ಕುಂತಾನಷ್ಟೇ. ಅವ ಏನು ಜೀವಕ್ಕೆ ಮಾಡ್ಕೊಂಡಿರಂಗಿಲ್ಲ. ಯಾಕೆ ಹೆದರ್ತೀವಿ ಅವ? ಏನಾಗೋದಿಲ್ಲ. ನೀ ಧೈರ್ಯವಾಗಿರು. ಏನು ಧೈರ್ಯವಾಗಿರೋದು ಏನಪ್ಪ, ನನಗೆ ತಿಳಿಲಾರ್ದಂಗೆ ಆಗಿಬಿಟ್ಟತ್ತಾಗ. ಬರಲಿ ಮನೆಗೆ ಬರಲಿ. ಏನ ಕೇಳ್ತಾನೆ ಮುಂದಿಂದು ನಮ್ದು ಏನು ಗತಿ? ನನ್ನ ಮಗನ ನೀನು ಬೀದಿಗೆ ನಿಲ್ಲಿಸ್ತೀರ ಅಂತ ಕೇಳ್ತಾನೆ. ಬರಲಿ. ಅಯ್ಯೋ ಆಮ್ಯಾಗ ಜಗಳ ಮಾಡುವಂತೀವ. ಮೊದಲು ನನ್ನ ಮಗ ಮನೆಗೆರ ಬರಲಿ.